ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಪೊಲೀಸರ ತನಿಖೆ ಬಂದು ನಿಂತಿದೆ. ಪ್ರಕರಣ ಸಂಬಂಧ ಪೊಲೀಸರಿಂದ ಚಾರ್ಜ್ ಶೀಟ್ ರೆಡಿಯಾಗಿದೆ. ಬರೋಬ್ಬರಿ 4500ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಸುಮಾರು 100ಕ್ಕೂ ಹೆಚ್ಚು ಮಂದಿ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕಳೆದ ಒಂದು ವಾರದಿಂದ ಚಾರ್ಜ್ ಶೀಟ್ ತಯಾರಿಯ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈಗ ಅಂತಿಮ ಹಂತಕ್ಕೆ ಬಂದಿದೆ. ಎಸಿಪಿ ಚಂದನ್ ಅಂಡ್ ಟೀಮ್ನಿಂದ ಚಾರ್ಜ್ ಶೀಟ್ ತಯಾರಿಯಾಗಿದೆ. ಸುಮಾರು 4500ಕ್ಕೂ ಅಧಿಕ ಪುಟಗಳ ದೋಷಾರೋಪಣಾ ಪಟ್ಟಿಯನ್ನ ಸಿದ್ಧಪಡಿಸಿಕೊಳ್ಳಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಮಂದಿಯ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಬರೋಬ್ಬರಿ 150ಕ್ಕೂ ಹೆಚ್ಚು ಸಾಕ್ಷ್ಯಗಳ ಮಾದರಿಯನ್ನು ಸಂಗ್ರಹಿಸಲಾಗಿದೆ. 60ಕ್ಕೂ ಹೆಚ್ಚು ಸ್ಯಾಂಪಲ್ಗಳ ಎಫ್ಎಸ್ಎಲ್ ರಿಪೋರ್ಟ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ. ಬೆಂಗಳೂರು ಎಫ್ಎಸ್ಎಲ್, ಹೈದರಾಬಾದ್ ಸಿಎಫ್ಎಸ್ಎಲ್ ವರದಿಯನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ಸಿಕ್ಕಿರುವಂತಹ ಸಾಕ್ಷಿಗಳು, ಸಾಕ್ಷ್ಯಗಳ ಆಧಾರದ ಮೇರೆಗೆ ಇದೀಗ 4500ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ರೆಡಿ ಮಾಡಿಕೊಂಡಿದ್ದಾರೆ. ಆ ಚಾರ್ಜ್ ಶೀಟ್ ಕೂಡ ಸಬ್ಮಿಟ್ ಆಗುತ್ತೆ ಕೋರ್ಟಿಗೆ. ನಂತರದಲ್ಲಿ ನಟ ದರ್ಶನ್ ತಮ್ಮ ಜಾಮೀನಿಗೆ ಸಂಬಂಧಪಟ್ಟಂತೆ ವಕೀಲರ ಮುಖೇನವಾಗಿ ಮಾತುಕತೆಯನ್ನು ನಡೆಸಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಇತ್ತೀಚೆಗೆ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು, ಆದಷ್ಟು ಬೇಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗುತ್ತೆ ಅಂತ. ಇನ್ನು ಬಳ್ಳಾರಿ ಜೈಲಿನಲ್ಲಿ ಹೇಗಿತ್ತು ದಾಸನ ಮೊದಲ ದಿನ? ರಾತ್ರಿ 1 ಗಂಟೆಯವರೆಗೆ ನಿದ್ದೆ ಮಾಡದೆ ದರ್ಶನ್ ಒದ್ದಾಡಿದ್ದಾರೆ. ಜೈಲು ಇಕ್ಕಟ್ಟಾಗಿರುವ ಕಾರಣದಿಂದಾಗಿ ನಿದ್ದೆ ಬರದೆ ಅವರು ಒದ್ದಾಡಿದ್ದಾರೆ. 12/6 ಉದ್ದ ಇರುವಂತಹ ದರ್ಶನ್ ಸೆಲ್, ಫ್ಯಾನ್ ಇದ್ರೂ ಕೂಡ ನಿದ್ರೆನೇ ಬಂದಿಲ್ಲ. ಜೈಲಿನಲ್ಲಿ ಬೆಳಗಿನ ಉಪಹಾರವಾಗಿ ಉಪ್ಪಿಟ್ಟನ್ನು ಅವರು ತಗೊಂಡಿದ್ದಾರೆ. ಜೈಲ್ ನಿಯಮಾನುಸಾರ 355 ಗ್ರಾಂ ಉಪ್ಪಿಟ್ಟನ್ನ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ಊಟ ಬೇಡ ಅಂತ ದರ್ಶನ್ ಹೇಳಿದ್ರು. ಸಂಜೆ ವೇಳೆ ಚಪಾತಿ, ಪಲ್ಯ, ಅನ್ನ ಸಾಂಬಾರನ್ನ ತಗೊಂಡಿದ್ರು. ಇವತ್ತು ಬೆಳಗಿನ ಉಪಹಾರ ಜೈಲ್ನ ಮೆನುವಿನಂತೆ ನಟ ದರ್ಶನ್ರಿಗೂ ಕೂಡ ಕೊಡಲಾಗಿದೆ. ಆದರೆ ಮೊದಲ ದಿನ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ನಟ ಒದ್ದಾಡಿದ್ದಾರೆ, ಪರದಾಡಿದ್ದಾರೆ. ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಜೀವನ ಸಿಗ್ತಾ ಇತ್ತು. ಎಲ್ಲ ರೀತಿಯ ಸವಲತ್ತುಗಳು ಕೂಡ ಕಣ್ಣಾಮುಚ್ಚಾಲೆ ಆಟದಲ್ಲೇ ಒಳಗಡೆ ಬರ್ತಾ ಇತ್ತು. ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಪೊಲೀಸ್ ಅಧಿಕಾರಿಗಳು, ಜೈಲ್ ಅಧಿಕಾರಿಗಳು ತುಂಬಾನೇ ಖಡಕ್ ಆಗಿದ್ದಾರೆ, ಸ್ಟ್ರಿಕ್ಟ್ ಆಗಿದ್ದಾರೆ. ಇನ್ನು ಬಳ್ಳಾರಿ ಜೈಲ್ನಲ್ಲಿ ಪುಸ್ತಕಗಳ ಮೊರೆ ಹೋಗಿದ್ದಾರೆ ದರ್ಶನ್. ಜೈಲ್ನಲ್ಲಿ ಸಮಯವನ್ನ ಕಳೆಯೋದಕ್ಕೋಸ್ಕರ ಪುಸ್ತಕಗಳನ್ನ ತರಿಸ್ಕೊಂಡಿದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಾಗಲೂ ಕೂಡ 2 ಬ್ಯಾಗ್ಗಳಲ್ಲಿ ಪುಸ್ತಕವನ್ನ ತಂದಿರಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದಾಗ 20ಕ್ಕೂ ಹೆಚ್ಚು ಪುಸ್ತಕಗಳಿತ್ತು. ಜೈಲ್ನಲ್ಲಿ ಪುಸ್ತಕಗಳನ್ನ ಜೊತೆಗೆ ಇಟ್ಕೊಂಡಿದ್ರು ದರ್ಶನ್. ಕೆಲ ಪುಸ್ತಕಗಳನ್ನ ಕುಟುಂಬಸ್ಥರು, ಸ್ನೇಹಿತರು ಕೂಡ ಕೊಟ್ಟಿದ್ರು. ಆ ಪುಸ್ತಕಗಳನ್ನ ಜೊತೆಗೆ ಹೊತ್ತು ತಂದಿದ್ದಾರೆ. ಇಲ್ಲೂ ಕೂಡ ಸಮಯವನ್ನ ಕಳೆಯೋದಕ್ಕೋಸ್ಕರ ಇಂಗ್ಲಿಷ್, ಕನ್ನಡ ಭಾಷೆಯ ಪುಸ್ತಕಗಳನ್ನ ನಟ ದರ್ಶನ್ ಓದ್ತಿದ್ದಾರೆ. ಒಂದಷ್ಟು ಬದಲಾವಣೆಗಳ ನಿರೀಕ್ಷೆಯಲ್ಲೂ ಕೂಡ ಅಭಿಮಾನಿಗಳು ಮತ್ತು ಒಂದಷ್ಟು ಮಂದಿ ದರ್ಶನ್ರನ್ನ ಇಷ್ಟಪಡುವಂತಹ ವ್ಯಕ್ತಿಗಳಿದ್ದಾರೆ. ಅಟ್ಲೀಸ್ಟ್ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಾದರೂ ನಟ ದರ್ಶನ್ ತಮ್ಮನ್ನ ತಾವು ಬದಲಾಯಿಸಿಕೊಂಡು ತಮ್ಮ ಗುಣದಲ್ಲಿರುವಂತಹ ಒಂದಷ್ಟು ಅವರ ತದ್ವಿರುದ್ಧವಾಗಿ ನಡ್ಕೊಳ್ಳುವಂತಹ ರೀತಿಗಳಿರಬಹುದು ಅಥವಾ ಭಾಷೆಯ ಶೈಲಿ ಇರಬಹುದು. ಕೆಲವು ಸಂದರ್ಭಗಳಲ್ಲಿ ಅವರು ಶಾರ್ಟ್ ಟೆಂಪರ್ ಆಗಿರ್ತಾರೆ. ಅದೆಲ್ಲವನ್ನ ಕೂಡ ಕಡಿಮೆ ಮಾಡಿಕೊಂಡು ಆಚೆ ಬರಲಿ ಅಂತ ಕಾಯ್ತಿದ್ದಾರೆ. ಪುಸ್ತಕಗಳ ಪ್ರಭಾವದಿಂದ ಅವರಲ್ಲಿ ಒಂದಷ್ಟು ಬದಲಾವಣೆಗಳ ನಿರೀಕ್ಷೆ ಇದೆ.